ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 20/8/2025 ಬುಧವಾರದ ಈ ದಿನದ ಪಂಚಾಂಗ ತಿಥಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳ್ಕೊಳ್ಳೋದ್ರ ಜೊತೆಗೆ ತುಲಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಕಳೆದ ಸಂಚಿಕೆಯಲ್ಲಿ ಸಾಕಷ್ಟು ರಾಶಿಗಳ ಬಗ್ಗೆನೂ ಕೂಡ ಚಿನ್ನದ ರಹಸ್ಯಗಳನ್ನ ತಿಳ್ಕೊಂಡಿರುವಂತದ್ದು, ಹಾಗೆ ನೀವು ಅಡಮಾನ ಇಟ್ಟಿರುವಂತಹ ಚಿನ್ನಗಳನ್ನ ಯಾವ ರೀತಿಯಾಗಿ ಬಿಡಿಸ್ಕೊಳ್ಳುವಂತ ತಂತ್ರಸಾರಗಳು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವ ರೀತಿಯಾಗಿದೆ ಅಂತ ಹೇಳಿ ತಿಳಿಸ್ಕೊಟ್ಟಿದೀವಿ. ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ತುಲಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಚಿನ್ನದ ರಹಸ್ಯ ಹೇಗಿದೆ, ನೀವು ಅಡ ಇಟ್ಟಿರುವಂತಹ ಚಿನ್ನಗಳನ್ನ ಹೇಗೆ ನೀವು ಬಿಡಿಸ್ಕೊಳ್ಬಹುದು, ಹೇಗೆ ನೀವು ಹಣವನ್ನ ಹೊಂದಿಸ್ಕೊಳ್ಬಹುದು, ಈ ಎಲ್ಲಾ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಗುರೂಜಿಗಳು ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ನನ್ನ ಜೊತೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ಪಂಚಭೂತ ವಾಸ್ತು ತಜ್ಞರು ಹಾಗೂ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರೂಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣಪೋತಂ ತಂ ಬುಧಂ ಪ್ರಣಮಾಮ್ಯಹಂ. ವೀಕ್ಷಕರೇ, ನಮ್ಮ ಕಾರ್ಯಕ್ರಮದ ಮೊದಲನೇ ಅಂಗ ಈ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋದು. ಗುರೂಜಿ ನೋಡೋಣ. ನೋಡಿ, ಇವತ್ತು ತುಂಬ ವಿಶೇಷವಾಗಿ 20 ಆಗಸ್ಟ್ 2025 ದ್ವಾದಶಿ ತಿಥಿ, ಕೃಷ್ಣ ಪಕ್ಷ, ಪುನರಸು ನಕ್ಷತ್ರ, ಸಿದ್ಧಿ ಯೋಗ ಇರುವಂಥದ್ದು. ವಾರ ಬುಧವಾರ, ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 6:09 ಸೂರ್ಯೋದಯ ಆಗುವಂಥದ್ದು, 6:36 ಸೂರ್ಯಾಸ್ತ ಆಗುವಂಥದ್ದು. ಮುಹೂರ್ತ ಭಾಗದಲ್ಲಿ ಇವತ್ತು ನೋಡೋದಾದರೆ ತುಂಬ ವಿಶೇಷವಾಗಿ ರಾಹುಕಾಲ 12:23 3:56, ಯಮಗಂಡ ಕಾಲ 7:42 9:16, ಗುಳಿಕ ಕಾಲ 10:49 12:23, ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದರೆ 11:58 12:48 ಆಗಿರುವಂಥದ್ದು. ವೀಕ್ಷಕರೇ, ನಮ್ಮ ಇವತ್ತಿನ ಒಂದು ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿದುಕೊಂಡ್ವಿ. ಗುರೂಜಿ, ಇವತ್ತಿನ ದಿನದ ಮಹತ್ವ ವಿಶೇಷತೆ ಏನಾದ್ರೂ ಇದೆಯಾ? ನೋಡಿ, ನಾವು ಶ್ರಾವಣ ಮಾಸದ ಕೊನೆ ಹಂತಕ್ಕೆ ಬಂದಿರುವಂಥದ್ದು, ಹಬ್ಬಗಳ ಮಾಸ ಅಂತಲೇ ಒಂದು ಆಚರಣೆ ಇರುವಂಥ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಈ ಒಂದು ಬುಧವಾರ ಒಂದು ಮಹಾವಿಷ್ಣುವಿನ ಆರಾಧನೆ ಮಾಡುವಂಥದ್ದು. ಬುಧ ಬುದ್ಧಿಗೆ ಕಾರಕವಾಗಿರುವಂಥ ಗ್ರಹ. ಯಾವುದೇ ರೀತಿ ಹೊಸ ಅಕ್ಷರಾಭ್ಯಾಸ ಮಾಡಲು ಮತ್ತು ಹೊಸದೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡಲು, ವಿಶೇಷವಾಗಿ ಷೇರು ಮಾರುಕಟ್ಟೆ ಟ್ರೇಡಿಂಗ್ ಅಂತ ಯಾರು ಮಾಡ್ತಿರ್ತಾರೋ ಅವರಿಗೆ ತುಂಬ ಇವತ್ತು ವಿಶೇಷವಾದ ದಿನ. ಅವರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಮತ್ತು ಏನಾದರೂ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಡಿಸಿಷನ್ಸ್ ಮಾಡ್ಬೋದು, ಅಥವಾ ಅವ್ರದ್ದೇನಾದ್ರು ಫಂಡ್ಸ್ ಇದ್ದರೆ ವಿತ್ಡ್ರಾ ಮಾಡ್ಬೋದು. ಎಲ್ಲ ಒಂದು ಈ ರೀತಿ ವ್ಯಾವಹಾರಿಕವಾಗಿ ಅಂದರೆ ಬುದ್ಧಿ ಎಲ್ಲಿ ಉಪಯೋಗಿಸ್ತಾರೋ ಸೊ ಆ ವಿಚಾರದಲ್ಲಿ ವ್ಯಾವಹಾರಿಕವಾಗಿ ತುಂಬ ಒಳ್ಳೆಯದಾಗುವಂಥ ಒಂದು ಸುದಿನ, ಒಂದು ಬುಧವಾರದ ದಿನ ಅಂತ ಹೇಳ್ಬೋದು. ಓಕೆ, ಇವತ್ತಿನ ದಿನದ ವಿಶೇಷತೆಯನ್ನ ಕೂಡ ತಿಳಿದುಕೊಂಡ್ವಿ. ವೀಕ್ಷಕರೇ, ನೀವು ಕೂಡ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ಗುರೂಜಿಗಳ ಬಳಿ ಮಾತನಾಡಬಹುದು. ಹಾಗೆ ನೀವು ಕಾಲ್ ಮಾಡಬೇಕಾಗಿರೋ ನಂಬರ್ ಲಾಸ್ಟ್ 777 ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ ನಿಮ್ಮ ಸಮಸ್ಯೆಗಳ ಬಗ್ಗೆ ನೀವು ಗುರೂಜಿಗಳ ಬಳಿ ತಿಳಿಸಿದ್ರೆ ಅವರು ಪರಿಹಾರವನ್ನ ತಿಳಿಸ್ಕೊಡ್ತಾರೆ. ಗುರೂಜಿ, ನಮ್ಮ ವೀಕ್ಷಕರು ಸಹ ಕಾಯ್ತಾ ಇದ್ದಾರೆ. ಇವತ್ತಿನ ದಿನದ ಒಂದು ದಿನ ಭವಿಷ್ಯ, ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಗುರೂಜಿ, ಮೇಷರಾಶಿ ರಾಶಿಯವರು, ಇಂದು ನಿಮ್ಮನ್ನು ನೀವು ರೋಮಾಂಚನಕಾರಿ ಒಂದು ಪರಿಸ್ಥಿತಿಯಲ್ಲಿ ಕಂಡುಕೊಳ್ಳಬಹುದು. ಇದು ನಿಮಗೆ ಆರ್ಥಿಕ ಲಾಭವನ್ನು ಕೂಡ ತರುವಂತ ಒಂದು ಒಳ್ಳೆಯ ದಿನ ಆಗಿರುವಂಥದ್ದು. ಮೇಷರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ತಿಳಿದುಕೊಂಡ್ವಿ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ಜೀವನದ ಕೆಟ್ಟ ಕಾಲದಲ್ಲಿ ಹಣ ನಿಮ್ಮ ಕೆಲಸಕ್ಕೆ ಬರುತ್ತದೆ. ಆದ್ದರಿಂದ ಇಂದಿನಿಂದಲೇ ನೀವು ಹಣವನ್ನು ಸಂಗ್ರಹಿಸುವ ಬಗ್ಗೆ ಯೋಚಿಸಿ, ಇಲ್ಲದಿದ್ದರೆ ನಿಮಗೆ ಮುಂಬರುವ ದಿನಗಳಲ್ಲಿ ಸ್ವಲ್ಪ ತೊಂದರೆಗೊಳಗಾಗಬಹುದು. ವೃಷಭ ರಾಶಿಯವರಿಗೆ ಸ್ವಲ್ಪ ತೊಂದರೆಗೆ ಒಳಗಾಗುವಂತಹ ಒಂದು ಸಮಸ್ಯೆ ಇರುವಂತದ್ದು. ಗುರುಜಿ, ಇದಕ್ಕೆ ಏನಾದ್ರೂ ಪರಿಹಾರ ಕ್ರಮ ಈ ದಿನದ ಮಟ್ಟಿಗೆ ಅವರಿಗೆ? ನೋಡಿ, ಮೇನು ಯಾವುದೇ ಒಂದು ರಾಶಿಯವರಿಗೆ ದ್ವಿತೀಯಾಧಿಪತಿ ಧನಸ್ಥಾನ ಅಂತ ಹೇಳ್ತೀವಿ. ದ್ವಿತೀಯಾಧಿಪತಿಯಾದ ಮಿಥುನ ರಾಶಿಗೆ ಅಧಿಪತಿಯಾದ ಬುಧನ ಮಂತ್ರ ಓಂ ಬುಧಾಯ ನಮಃ ಅಂತೇಳಿ 108 ಬಾರಿ ಜಪ ಮಾಡಿ ಮನೆಯಿಂದ ಹೊರಡಬೇಕಾದ್ರೆ ತುಂಬ ಇವರಿಗೆ ಅನುಕೂಲ ಆಗುತ್ತೆ. ಏನೇ ದೋಷ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ನೋಡಿ ಆಯ್ತು. ಹಾಗೆ ಮುಂದಿನ ರಾಶಿ ಕರ್ಕಾಟಕ ರಾಶಿ. ನಿಮ್ಮ ಕತ್ತಲಿನ ಜೀವನ ಸಂಗಾತಿ ನಿಮಗೆ ಸ್ವಲ್ಪ ಅವರಿಂದ ಒತ್ತಡ ಬರಬಹುದು. ನಿಮ್ಮ ಮನೆಯ ಒಂದು ಕಿರಿಯ ಸದಸ್ಯರೊಂದಿಗೆ ಉದ್ಯಾನವನ ಅಥವಾ ಒಂದು ಶಾಪಿಂಗ್ ಮಾಲ್ ಹೋಗುವಂತ ಒಂದು ಒಳ್ಳೆಯ ದಿನ ಅಂತ ನೋಡ್ತಾ ಬರ್ತೀವಿ. ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಿನದ ಭವಿಷ್ಯವನ್ನ ಕೂಡ ತಿಳ್ಕೊಂಡ್ವಿ. ಹಾಗೆ ಮುಂದಿನ ರಾಶಿ ಸಿಂಹ ರಾಶಿ. ಕೆಲಸದ ಒತ್ತಡ ಹಿಂದಿನಿಂದಲೂ ನಿಮಗೆ ವೈವಾಹಿಕ ಜೀವನ ಅಡ್ಡಿಪಡಿಸುತ್ತೆ. ಆದ್ರಿಂದ ಇಂದು ಎಲ್ಲ ಕುಂದುಕೊರತೆಗಳ ಮಾಯವಾಗುವಂತ ಒಂದು ಒಳ್ಳೆಯ ದಿನವಾಗಿರುವಂಥದ್ದು. ಸಿಂಹ ರಾಶಿಯವರಿಗೆ ಕೂಡ ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನೀವು ಇವತ್ತು ಹೆಚ್ಚುವರಿ ಚೈತನ್ಯವನ್ನು ಹೊಂದಿರ್ತೀರಾ ಹಾಗೂ ಇದನ್ನು ನಿಮಗೆ ಆದಷ್ಟು ಗುಂಪಾಗಿ ಸಮಾರಂಭವನ್ನು ಸಂಯೋಜಿಸುವಂತೆ ಮಾಡುತ್ತದೆ. ಇದರಿಂದ ನಿಮಗೆ ದಿನ ಚೆನ್ನಾಗಿರುತ್ತೆ. ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ತುಲಾ ರಾಶಿ. ನೀವು ಸಾಲ ತೆಗೆದುಕೊಳ್ಳಲು ಹೊರಟಿದ್ರೆ ಈ ಕೆಲಸದಲ್ಲಿ ದೀರ್ಘಕಾಲ ತೊಡಗಿಸಿಕೊಂಡ್ರೆ ಇದರಿಂದ ನಿಮಗೆ ಸಾಲ ಪಡಿಬೋದು, ಆದರೆ ಸಾಲ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅದನ್ನು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ, ಅದರಿಂದ ದಿನ ಚೆನ್ನಾಗಿರುತ್ತೆ.
ತುಲಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡಿದ್ದಾಯ್ತು. ಸೊ ಮುಂದಿನ ರಾಶಿ ಬಗ್ಗೆ ನೋಡೋದಕ್ಕೂ ಮುಂಚೆ ನಮಗೆ ಪ್ರಶ್ನಾ ಸಮಯ ಭಾಗದಲ್ಲಿ ವಾಟ್ಸಪ್ ನಲ್ಲಿ ಬಂದಿರುವಂತಹ ಪ್ರಶ್ನೆಯನ್ನ ನಾವು ನೇರ ಪ್ರಸಾರದಲ್ಲಿ ತಗೋತಾ ಇದ್ದೀವಿ. ಗುರುಜಿ ತಗೊಳ್ಬೋದಾ? ಖಂಡಿತ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ. ಪುನೀತ್ ಅಂತ. ಓಕೆ. ಜನ್ಮ ದಿನಾಂಕ ತಿಳಿಸ್ಲಾ? 3/5/93. ಓಕೆ. ಜನ್ಮ ಸಮಯ ಬಂದು 1 ಗಂಟೆ 5 ನಿಮಿಷ PM ಗಳಲ್ಲಿ. ಜನ್ಮಸ್ಥಳ ಗುರುಜಿ ಇವ್ರದ್ದು ಚಿಂತಾಮಣಿ. ಓಕೆ. ಇವ್ರು ಕೇಳ್ತಾ ಇದ್ದಾರೆ ಜಾಬ್ ಚೇಂಜ್ ಮತ್ತೆ ಫ್ಯಾಮಿಲಿ ಅನ್ಹ್ಯಾಪಿ ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಫ್ಯಾಮಿಲಿಲಿ ಬರೀ ಜಗಳಗಳೇ ಇರುತ್ತೆ, ಹಾಗೆ ನಾನು ಜಾಬ್ ಚೇಂಜ್ ಮಾಡ್ಬೇಕಂತ ಇದ್ದೀನಿ, ಅದು ಕೂಡ ಆಗ್ತಾ ಇಲ್ಲ, ಏನಾದ್ರೂ ಪರಿಹಾರ ತಿಳಿಸ್ತೀರಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನೋಡಿ, ಜಾತಕದ ವಿಚಾರವಾಗಿ ಸಿಂಹ ಲಗ್ನ ಮತ್ತು ಇವ್ರದ್ದು ಕನ್ಯಾ ರಾಶಿ ಬರುವಂಥದ್ದು ಮತ್ತು ಹಸ್ತ ನಕ್ಷತ್ರ. ಸೊ ಫ್ಯಾಮಿಲಿ ವಿಚಾರದಲ್ಲಿ ಯಾವಾಗ ಗುರು ಮತ್ತು ಗುಜರ ಒಂದು ಸಂಬಂಧ ದ್ವಿತೀಯ ಸ್ಥಾನಕ್ಕೆ ಬರುತ್ತೆ, ಸ್ವಲ್ಪ ಫ್ಯಾಮಿಲಿಯಲ್ಲಿ ಏರುಪೇರುಗಳಿರುತ್ತೆ. ಮತ್ತು ಇವರು ಜಾಬ್ ಚೇಂಜ್ ವಿಚಾರವಾಗಿ ಕೇಳೋದಾದ್ರೆ ಈಗ ನಡೀತಿರುವ ದಶಾಭುಕ್ತಿ ಇವರಿಗೆ ರಾಹು ಮಹಾದಶನಲ್ಲಿ ಬಹುಮುಖ್ಯವಾಗಿ ಅಂತರ್ದಶೆ ಸೂರ್ಯ ಅಂತರ್ದಶೆ ನಡೀತಾ ಇದೆ ಸೆಪ್ಟೆಂಬರ್ 2025 ಬಟ್ ಸೆಪ್ಟೆಂಬರ್ 2025 ನಂತರ ಒಳ್ಳೆಯ ದಶಾ ಅಂತರ್ದಶ ಬರೋದ್ರಿಂದ ಜಾಬ್ ಚೇಂಜ್ ಮಾಡ್ಕೋಬಹುದು. ಫ್ಯಾಮಿಲಿಯಲ್ಲಿರೋ ಇಶ್ಯೂಗೆ ಇವ್ರ ಮನೆ ದೇವರು ಅಥವಾ ಕುಲದೇವರ ಆರಾಧನೆ ಬಹುಮುಖ್ಯವಾಗಿರುತ್ತೆ. ಇವರೆಲ್ಲಾದ್ರೂ ಮಿಸ್ ಮಾಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ತದನಂತರ ಮುಂಬರುವ ದಶಾಭುಕ್ತಿಗಳಲ್ಲಿ ಇವರಿಗೆ ನಡೀತಾ ಇರೋದು ಸ್ವಲ್ಪ ಡಿಸ್ಟರ್ಬೆನ್ಸ್, ರಾಹು ದಶೆ ನಡೀತಾ ಇರೋದ್ರಿಂದ ಪ್ರತಿ ಮಂಗಳವಾರ ಅಮ್ಮನವರ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಂದರೆ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗುವಂಥದ್ದು, ಓಂ ರೀಂ ದುರ್ಗೆ ನಮಃ ಅಂತ ಜಪ ಮಾಡುವಂಥದ್ದು, ದುರ್ಗೆ ನಿಂಬೆಹಣ್ಣು ದೀಪ ಹಚ್ಚೋದ್ರಿಂದ ಇವರಿಗೆ ಸಮಸ್ಯೆ ದೂರವಾಗುತ್ತೆ. ಸೊ ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ದಂತಹ ವೀಕ್ಷಕರು ಯಾರು ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀರಾ, ಪುನೀತ್ ಅಂತ ಹೇಳಿ. ಸೊ ಪುನೀತ್ ಅವರೇ, ನಿಮ್ಮ ಪ್ರಶ್ನೆಗೆ ಗುರೂಜಿಗಳು ಉತ್ತರವನ್ನ ನೀಡ್ತಾ ಪರಿಹಾರ ಕ್ರಮವನ್ನ ತುಂಬಾ ಸುಲಭವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಅದು ತುಂಬಾ ಸರಳ ಕೂಡ ಇದೆ. ಆದಷ್ಟು ಬೇಗ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರೂಜಿ ಮುಂದಿನ ರಾಶಿ ಬಗ್ಗೆ ನೋಡ್ತಾ ಹೋಗೋಣ. ತುಲಾ ರಾಶಿಯವರೆಗೂ ನೋಡಿದ್ವಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೀವು ಮನೆಯಿಂದ ಹೊರ ಇದ್ದು ಉದ್ಯೋಗ ಅಥವಾ ಅಧ್ಯಯನ ಏನಾದ್ರು ಮಾಡ್ತಾ ಇದ್ರೆ ವೃಶ್ಚಿಕ ರಾಶಿಯವರ ವಿಚಾರದಲ್ಲಿ ನಿಮ್ಮ ಹಣ ಮತ್ತು ಸಮಯವನ್ನು ವ್ಯರ್ಥ ಮಾಡುವಂಥ ಜನರಿಂದ ಸ್ವಲ್ಪ ದೂರ ಇರೋದನ್ನು ಕಳೆದುಕೊಳ್ಬೇಕು. ಅದರಿಂದ ನಿಮಗೆ ದಿನ ಚೆನ್ನಾಗಿರುತ್ತೆ. ಇವತ್ತಿನ ದಿನದ ಮಟ್ಟಿಗೆ ಹಣವನ್ನ ವ್ಯರ್ಥ ಮಾಡೋರಿಂದ ಸ್ವಲ್ಪ ದಿನದ ಮಟ್ಟಿಗೆ ನೀವು ಕೂಡ ದೂರ ಇರಿ ಅಂತ ಹೇಳ್ತಾ ವೃಶ್ಚಿಕ ರಾಶಿಯವರು ಎಚ್ಚರದಿಂದಿರಿ. ಹಾಗೆ ಮುಂದಿನ ರಾಶಿ ಬಗ್ಗೆನೂ ನೋಡ್ತಾ ಹೋಗೋಣ ಗುರುಜಿ. ಧನುರ್ ರಾಶಿ. ನೋಡಿ, ಧನುರ್ ರಾಶಿಯವರ ಒಂದು ವಿಶೇಷವಾದ ಯೋಚನೆ ಶಕ್ತಿ ಇವತ್ತು ಚೆನ್ನಾಗಿರುವಂಥದ್ದು. ಯಾವುದೇ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮಗೆ ಬರೋದ್ರಿಂದ ನಿಮಗೆ ಯೋಜನೆ ಹಾಳಾಗ್ಬೋದು, ಅಂದರೆ ಅವ್ರ ಮಧ್ಯೆ ಬರೋದ್ರಿಂದ ನಿಮಗೆ ಸ್ವಲ್ಪ ಪ್ಲಾನ್ಸ್ ಇದಾಗ್ಬೋದು. ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಇದ್ರೆ ಒಳ್ಳೆಯದು. ಧನುರಾಶಿಯವ್ರಿಗೆ ಈ ದಿನದ ಮಟ್ಟಿಗೆ ಏನಾದ್ರು ಪರಿಹಾರ ಕ್ರಮ ಗುರುಜಿ? ಓಂ ಬೃಹಸ್ಪತಿಯೇ ನಮಃ ಅಂತ ರಾಷ್ಟ್ರಾಧಿಪತಿಯ ಮಂತ್ರ ಇವರಿಗೆ ಒಳ್ಳೆಯದನ್ನ ಕೊಡುವಂಥದ್ದು. ಧನುರಾಶಿಯವರು ಕೂಡ ಈ ಒಂದು ಮಂತ್ರವನ್ನ ದಿನನಿತ್ಯ ಅಂದ್ರೆ ಈ ದಿನದ ಮಟ್ಟಿಗೆ ಕೂಡ ನೀವು ಜಪ ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಸ್ನೇಹಿತರೊಂದಿಗೆ ಅಮೂಲ್ಯ ಕ್ಷಣಗಳನ್ನು ಆದಷ್ಟು ಉಪಯೋಗಿಸ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಈ ಒಂದು ಸಲಹೆ ನೀಡಿರುವಂಥದ್ದು. ಸ್ನೇಹಿತರು ಮುಂಬರುವ ಸಮಯದಲ್ಲೂ ನಿಮಗೆ ಸಿಗಬಹುದು. ಆದ್ದರಿಂದ ಅಧ್ಯಯನಕ್ಕಾಗಿ ಹೆಚ್ಚು ಸಮಯ ಕೊಡುವಂಥದ್ದು ಅತ್ಯುತ್ತಮವಾಗಿರುವಂಥ ದಿನವಾಗಿರುವಂಥದ್ದು. ಮಕರ ರಾಶಿಯವರಿಗೆ ಕೂಡ ಇವತ್ತಿನ ದಿನ ತುಂಬಾ ಒಳ್ಳೆ ಅತ್ಯುತ್ತಮವಾದ ದಿನ ಆಗಿದೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿ ಕುಂಭ ರಾಶಿ. ಇಲ್ಲಿವರೆಗೂ ಅನಗತ್ಯವಾದ ಹಣವನ್ನು ಖರ್ಚು ಮಾಡ್ತಿದ್ರೆ ಜೀವನದಲ್ಲಿ ಹಣದ ಪ್ರಾಮುಖ್ಯತೆ ಏನು ಎಂಬುದು ಅರ್ಥ ಮಾಡ್ಕೊಳ್ಬೇಕು. ಏಕೆಂದರೆ ಇದಕ್ಕಿಂತ ನಿಮಗೆ ಹಣದ ಅವಶ್ಯಕತೆ ತುಂಬ ಮುಂಬರುವ ದಿನಗಳಲ್ಲಿ ಇರುತ್ತೆ. ಆದಷ್ಟು ಹಣದ ಶೇಖರಣೆ ಮತ್ತು ಹಣ ಪೋಲಾಗೋದನ್ನು ಇವತ್ತು ತಡೆಗಟ್ಟಿದ್ರೆ ಮುಂಬರುವ ದಿನಗಳಲ್ಲಿ ನಿಮಗೆ ಕುಂಭರಾಶಿಯವರಿಗೆ ಚೆನ್ನಾಗಿರುತ್ತೆ. ಕುಂಭರಾಶಿಯವರ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಇವತ್ತಿನ ಮೀನರಾಶಿಗೆ ಸಂಬಂಧಪಟ್ಟಂತೆ ದಿನ ಭವಿಷ್ಯ ಏನು ಹೇಳುತ್ತೆ ತಿಳಿಯೋಣ. ನಿಮ್ಮ ಸಂಗಾತಿಯಿಂದ ಸ್ವಲ್ಪ ತುಂಬ ಸ್ವಾರ್ಥಪರರಂತೆ ನಿಮಗೆ ವರ್ತಿಸಬಹುದು. ಆದರೆ ನಿಮ್ಮ ತಂದೆ ನಿಮಗಾಗಿ ಯಾವುದಾದ್ರೂ ಒಂದು ಉಡುಗೊರೆ ತರಬಹುದು. ಅದರಿಂದ ನಿಮಗೆ ದಿನ ಚೆನ್ನಾಗಿರುತ್ತೆ. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ. ವೀಕ್ಷಕರೇ, ನೀವು ಸಹ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ಗುರೂಜಿಗಳ ಬಳಿ ಮಾತನಾಡಿ ಅಂತ ಹೇಳ್ತಾ ನಾನು ಆಗ್ಲೇ ಹೇಳಿದೆ, ನಿಮ್ಗೆ ಗುಪ್ತ ಸಮಸ್ಯೆಗಳು ಏನಾದ್ರೂ ಇದ್ರೆ ಅದನ್ನ ನೇರ ಪ್ರಸಾರದಲ್ಲಿ ಮಾತನಾಡೋದಿಕ್ಕಾಗಲ್ಲ ಅಂದ್ರೆ ಗುರೂಜಿಗಳನ್ನ ನೀವು ನೇರವಾಗಿ ಭೇಟಿಯಾಗಿ ಅವರ ಬಳಿ ನೀವು ಚರ್ಚೆಯನ್ನ ಮಾಡ್ಬೋದು. ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ 2 ಮೊಬೈಲ್ ನಂಬರ್ಗಳೇನಿದೆ ಆ ನಂಬರ್ಗೆ ಕಾಲ್ ಮಾಡಿದ ನಂತರ ಗುರೂಜಿಗಳು ಒಂದು ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡ್ತಾರೆ. ಆ ದಿನ ನೀವು ಭೇಟಿಯಾಗಿ ಅಂತ ಹೇಳ್ತಾ ಗುರೂಜಿ, ನಮಗೆ ಪ್ರಶ್ನಾ ಸಮಯ ಭಾಗದಲ್ಲಿ ಮತ್ತೊಂದು ಪ್ರಶ್ನೆ ಬಂದಿತ್ತು, ತಗೊಂಡ್ಬಿಡೋಣ. ತಿಳಿಸಿ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ. ಅನುಷಾ. ಜನ್ಮ ದಿನಾಂಕ 11/9/98. ಓಕೆ. ಜನ್ಮ ಸಮಯ ಬಂದು 3 ಗಂಟೆ 33 ನಿಮಿಷ PM ಗಳಲ್ಲಿ. ಜನ್ಮಸ್ಥಳ ಬ್ಯಾಂಗ್ಳೂರ್ ಅಂತ ಹೇಳ್ತಾ ಇದ್ದಾರೆ ಗುರೂಜಿ. ಓಕೆ. ಇವ್ರು ಕೇಳ್ತಾ ಇದ್ದಾರೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಮತ್ತೆ ಕರಿಯರ್ ಇನ್ಸ್ಟೆಬಿಲಿಟಿ ಅಂತ ಹೇಳ್ತಾ ಇದ್ದಾರೆ. ಸೊ ಫೈನಾನ್ಸಿಯಲಿ ತುಂಬಾನೇ ಹಣಕಾಸು ವಿಚಾರದಲ್ಲೂ ಕೂಡ ತುಂಬಾ ತೊಂದರೆಗಳನ್ನ ಅನುಭವಿಸ್ತಾ ಇದ್ದೀನಿ. ಜೊತೆಗೆ
ಕೊಟ್ಟಂತಹ ದುಡ್ಡು ಯಾರಿಗೆ ಇವರು ಸಾಲದ ರೂಪದಲ್ಲಿ ಕೊಟ್ಟಿರ್ತಾರೆ ಅಥವಾ ಹೆಲ್ಪ್ ಮಾಡುವಂತ ನಿಟ್ಟಿನಲ್ಲಿ ಕೊಟ್ಟಿರ್ತಾರೆ, ಅವ್ರು ಯಾರು ಕೂಡ ವಾಪಸ್ ಕೊಟ್ಟಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೋಡಿ, ಅನುಷಾ ಯಾರ ಜಾತಕ ಕಳಿಸಿದ್ದಾರೆ. ಹುಟ್ಟಿರುವಂಥದ್ದು ಶುಕ್ರವಾರ, ಕೃತಿಕಾ ನಕ್ಷತ್ರ, ವೃಷಭ ರಾಶಿ, ಮಕರ ಲಗ್ನ ಜಾತಕ. ಯಾರ ಜಾತಕದಲ್ಲಿ ದ್ವಿತೀಯಾಧಿಪತಿ ಏನಾದರೂ ನೀಚ ಸ್ಥಿತಿಯಲ್ಲಿ ಅಥವಾ ಒಂದು ವಕ್ರಿ ಸ್ಥಿತಿಯಲ್ಲಿದ್ದಾಗ ಸ್ವಲ್ಪ ಹಣದ ಸಮಸ್ಯೆ ಜಾಸ್ತಿ ಆಗುತ್ತೆ. ಇವರ ಒಂದು ಜಾತಕದಲ್ಲಿ ಈ ಒಂದು ಎರಡನೇ ದ್ವಿತೀಯಾಧಿಪತಿಯ ಶನೇಶ್ವರರು ಸ್ವಲ್ಪ ವಕ್ರಿ ಆಗಿರೋದ್ರಿಂದ ಸ್ವಲ್ಪ ಹಣದ ಸಮಸ್ಯೆ ಇರುತ್ತೆ. ಕೊಟ್ಟಿರುವಂಥ ಹಣ, ಅಷ್ಟಮ ಸ್ಥಾನ ಕೊಟ್ಟಿರುವಂಥ ಹಣ ಅಂದರೆ ನೋಡಿ, ನಾವು ಎಲ್ಲ ಪ್ರತಿಯೊಂದು ಜಾತಕ ವಿಶ್ಲೇಷಣೆ ಮಾಡೋ ಟೈಮಲ್ಲಿ ತಿಳಿಸೋದೇನಂತಂದರೆ, ಹಣ ಕೊಡಬೇಕಾದ್ರೆ ವಿಶೇಷವಾದ ದಿನಗಳಿರುತ್ತೆ, ವಿಶೇಷವಾದ ಹೋರೆಗಳಿರುತ್ತೆ. ಅದರ ಅನುಸಾರವಾಗಿ ಹಣ ನೀವು ಯಾರಿಗಾದರೂ ಕೊಟ್ಟರೆ ನಿಮಗೆ ಹಣ ಹಿಂದಿರುಗಿ ಬರುತ್ತೆ. ಇಲ್ಲಾಂದರೆ ತುಂಬ ಜನ ನಮ್ಮ ಹತ್ರ ಬರೋರು ಹಣದ ಸಮಸ್ಯೆಯಿಂದ ತೊಳಲಾಡ್ತಾ ಇರ್ತಾರೆ. ಅವ್ರು ಹೇಳಿದ್ರು ಕೂಡ ಹಣ ಬರ್ತಾ ಇರಲ್ಲ ಅನ್ನೋ ಒಂದು ವಿಚಾರದಲ್ಲಿ. ಸೊ ಇವರಿಗೆ ಜಾತಕದಲ್ಲಿ ರಾಹು ಮಹಾದಶೆ ಮತ್ತು ಶನಿ ಅಂತರ್ದಶೆ ನಡೀತಿದೆ. 2024 ಜನವರಿಯಿಂದ ನವೆಂಬರ್ 2025ವರೆಗೂ ಅದೇ ದಶ ಅಂತರ್ದಶೆ ನಡೀತಾ ಇರುವಂಥದ್ದು. ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ನವೆಂಬರ್ ನಂತರ ಬರುವಂಥ ಅಂತರ್ದಶೆ ಆದ ಬುಧನ ಅಂತರ್ದಶದಲ್ಲಿ ಅಷ್ಟಮಾಧಿಪತಿ ಸಂಬಂಧ ಬಂದಿರೋದ್ರಿಂದ ನಿಮಗೆ ಹಣದ ವಾಪಸ್ ಬರುತ್ತೆ. ಮತ್ತು ಜಾಬ್ ವಿಚಾರದಲ್ಲಿ ಕೂಡ ನೀವು ಚೇಂಜಸ್ನ ಮಾಡ್ಕೋಬೋದು. ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ಸೊ ಅನುಷಾ ಅವರು ನಮಗೆ ಪ್ರಶ್ನೆಯನ್ನ ಕಳುಹಿಸಿ ನಿಮ್ಮ ಒಂದು ಫಿನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಕರಿಯರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳಿದ್ರಿ. ಗುರೂಜಿಗಳು ಸಹ ತಿಳಿಸ್ತಾ ಯಾವಾಗ ಒಳ್ಳೆ ಸಮಯ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿವರೆಗೂ ನೀವು ವೇಟ್ ಮಾಡಬೇಕು. ಹಾಗೆ ಪರಿಹಾರ ಭಾಗವಾಗಿ ಎಲ್ಲದನ್ನು ಕೂಡ ತಿಳಿಸಿದ್ದಾರೆ. ಆದಷ್ಟು ಬೇಗ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ತುಲಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನದ ರಹಸ್ಯವನ್ನ ತಿಳ್ಕೊಳ್ತಾ ಹೋಗೋಣ. ನೋಡಿ, ಚಿನ್ನದ ಬೆಲೆ ಏನೇ ಗಗನ ಮುಟ್ಟಿದ್ರು ಸಹ ಚಿನ್ನವನ್ನ ಕೊಂಡ್ಕೊಳ್ತಕ್ಕಂಥವ್ರು ತುಂಬಾ ಜಾಸ್ತಿ ಆಗಿದ್ದಾರೆ. ಅದರಲ್ಲೂ ಕೂಡ ನಮ್ಗೆ ಚಿನ್ನವನ್ನ ಕೊಂಡ್ಕೊಳ್ಳೋದಿಕ್ ಆಗ್ತಾ ಇಲ್ಲ, ನಮಗೆ ಯಾವ ಮೂಲದಿಂದನೂ ಹಣದ ಮಾರ್ಗ ಹೊಂದಿಕೆ ಆಗ್ತಾ ಇಲ್ಲ. ಹೀಗೆ ಸಾಕಷ್ಟು ಯೋಚನೆಗಳು ನಿಮ್ಮಲ್ಲಿದ್ರೆ ಅದನ್ನ ಖಂಡಿತ ಬಿಡಿ. ಯಾಕಂದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಲ್ಲದಕ್ಕೂ ಕೂಡ ಪರಿಹಾರಗಳು ಉಂಟು. ಹಾಗೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಗುರುಜಿ ಏನು ಒಂದು ತುಲಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನದ ರಹಸ್ಯ ಏನು ಗುರುಜಿ, ಇವರಿಗೆ ಚಿನ್ನ ಸುಲಭವಾಗಿ ಸಿಗುತ್ತಾ ಅಥವಾ ಚಿನ್ನ ಕೊಳ್ಳೋದಕ್ಕೆ ಇವರಿಗೆ ಏನೆಲ್ಲ ಯೋಗಗಳು ಇದೆ ಅಂತ ಹೇಳಿ ತುಲಾ ರಾಶಿಯವರಿಗೆ. ನೋಡಿ, ಮೊದಲೇದಾಗಿ ನಮ್ಮ ಪ್ರಗತಿ ವಾಹಿನಿ ವೀಕ್ಷಕರಲ್ಲಿ ತುಲಾರಾಶಿಯವರು ವಿಶೇಷವಾಗಿ ಹೇಳೋದೇನಂತಂದರೆ, ತುಲಾರಾಶಿಯವರಿಗೆ ಅತ್ಯಂತ ಪ್ರಿಯವಾಗಿರುವಂಥ ವಸ್ತುನೇ ಚಿನ್ನ. ಯಾಕಂದರೆ ತುಲಾರಾಶಿಯ ಅಧಿಪತಿ ಶುಕ್ರ ಗ್ರಹರಾಗ್ತಾರೆ. ಶುಕ್ರ ಗ್ರಹ ಅಂದರೆ ಅಲಂಕಾರಿಕ ವಸ್ತು ಆಗಿರ್ಬೋದು, ಈ ಲೋಹ ಆಗಿರ್ಬೋದು. ಸೊ ಚಿನ್ನದ ವಿಚಾರದಲ್ಲಿ ಅತ್ಯಂತ ಪ್ರಿಯಕರವಾಗಿರುವಂಥ ವಸ್ತು ತುಲಾರಾಶಿಯವರಿಗೆ. ಮತ್ತು ಎಲ್ಲ ರಾಶಿ ನಕ್ಷತ್ರದವರಿಗೂ ಸರ್ವೇ ಸಾಮಾನ್ಯವಾಗಿ ಆಕರ್ಷಿಸುವಂಥದ್ದು ಈ ಚಿನ್ನ ಅಥವಾ ಬಂಗಾರ ಅಂತ ಹೇಳ್ಬೋದು. ಈಗಿನ ಬಂಗಾರದ ಮೇಲೆ ಆಸೆ ಎಲ್ಲರಿಗೂ ಒಂದು ಇರುವಂಥದ್ದು, ಅದನ್ನು ಸಂಗ್ರಹಿಸಿಟ್ಕೋಬೇಕು. ಮತ್ತು ಈ ಚಿನ್ನದ ಮೇಲೆ ಆಸೆ ಏನಿರ್ತದೆ, ಸ್ವಲ್ಪ ಕೂಡ ಚಿನ್ನವನ್ನಾದರೂ ಸಂಗ್ರಹಿಸಿಟ್ಕೊಂಡ್ರೆ ಕಷ್ಟ ಕಾಲದಲ್ಲಿ ಬರುವಂಥದ್ದು ಅಂತ ಎಲ್ಲರೂ ಒಂದು ಸರ್ವೇ ಸಾಮಾನ್ಯ ನಿರೀಕ್ಷೆ ಇರುತ್ತೆ. ಮತ್ತು ನಮ್ಮ ಇತಿಹಾಸ ಭಾಗದಲ್ಲಿ ನೋಡಿದ್ರೆ ಸಂಸ್ಕೃತಿಗೆ ಹೋಲಿಸಿದ್ರು ಕೂಡ ಚಿನ್ನಕ್ಕೆ ಎಲ್ಲ ಕಡೆ ಮಹತ್ವ ಕೊಟ್ಟಿದ್ದಾರೆ. ವಿಶೇಷವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಾಗಿರ್ಬೋದು, ವೈದಿಕ ಪರಂಪರೆಗಳಲ್ಲಾಗಿರ್ಬೋದು, ಪೂಜೆ ಪುನಸ್ಕಾರ ಇತ್ಯಾದಿಗಳಲ್ಲಾಗಿರ್ಬೋದು, ಮತ್ತು ಆಯುರ್ವೇದ ಶಾಸ್ತ್ರದಲ್ಲೂ ಕೂಡ ಚಿನ್ನಕ್ಕೆ ತುಂಬ ವಿಶೇಷವಾದ ಮಹತ್ವ ಇದೆ. ಚಿನ್ನದ ಆಭರಣಗಳಿಗೆ ಹೆಚ್ಚಿನ ಮಹತ್ವ ಇರುವಂಥದ್ದು. ಮತ್ತು ಚಿನ್ನದ ಆಸೆ ಎಲ್ಲರಿಗೂ ಇರುತ್ತೆ. ಅದರ ಖರೀದಿ ಆಗಿರ್ಬೋದು, ಅದರ ಖರೀದಿಗೆ ಪ್ರಯತ್ನ ಖಂಡಿತ ಪಡ್ತಾರೆ. ಖರೀದಿ ಮಾಡಲಾಗ್ಲಾರ್ದವರು ಕೂಡ ಇದರ ವಿಚಾರದಲ್ಲಿ ಬಿಟ್ಟಿರೋದಿಲ್ಲ. ಜ್ಯೋತಿಷ್ ಶಾಸ್ತ್ರದ ಪ್ರಕಾರದಲ್ಲಿ ಚಿನ್ನ ಖರೀದಿ ಮಾಡಲು ಚಿನ್ನ ಖರೀದಿ ಮಾಡುವ ಯೋಗ ಮತ್ತು ಅಂದರೆ ದುಡ್ಡಿರೋರೆಲ್ಲ ಚಿನ್ನ ಖರೀದಿ ಮಾಡ್ತಾರಂತ ಹೇಳೋಕ್ಕಾಗಲ್ಲ. ಚಿನ್ನ ಖರೀದಿ ಮಾಡುವಂಥ ಯೋಗ ತುಂಬ ಮುಖ್ಯವಾಗುತ್ತೆ. ಸೊ ನಿಮಗೆ ಏನಾದರೂ ಆ ಖರೀದಿ ಮಾಡೋ ಯೋಗ ಇದೆನಾ? ಸೊ ಆ ಯೋಗ ಇದ್ರೆ ಹೇಗೆ ಪಡ್ಕೋಬೇಕು ಅಂತ ತುಲಾರಾಶಿಯವ್ರಿಗೆ ಇವತ್ತು ಹೇಳ್ತಾ ಇದ್ದೀವಿ. ಸೊ ನಾವು ಈ ಕೆಲವೊಬ್ರು ಮತ್ತೆ ತುಲಾರಾಶಿಯವರೇ ಈಗ ಆಲ್ರೆಡಿ ಒಂದು ಅಡಮಾನ ಏನಾದ್ರು ಚಿನ್ನ ಇಟ್ಟಿದ್ರೆ ಅದನ್ನು ನೀವು ತರಲು ಸಾಕಷ್ಟು ಪ್ರಯತ್ನ ಪಟ್ಟರು ಕೂಡ ನಿಮಗೆ ಚಿನ್ನ ಬರ್ತಾನೆ ಇಲ್ಲ, ಸಾಲದ ಮೇಲೆ ಸಾಲ ಬೆಳೀತಾ ಇದೆ ಅಂತ ನಾವು ನೋಡೋದಾದ್ರೆ, ಇವತ್ತು ತುಲಾರಾಶಿಯವರು ಅಡಮಾನ ಇಟ್ಟಿರುವಂಥ ಚಿನ್ನ ಹೇಗೆ ಪಡ್ಕೋಬೇಕು ಅನ್ನೋದು ಕೂಡ ಈ ಒಂದು ರಹಸ್ಯಮಯ ವಿಚಾರದಲ್ಲಿ ನಾವು ತಿಳ್ಕೊತಾ ಹೋಗ್ತೀವಿ. ಸೊ ಕೆಲವೊಬ್ರು ಜನ ಹೇಳ್ಬೋದು, ಕಷ್ಟಪಟ್ಟು ದುಡ್ಡಿದ್ರೆ ಎಲ್ಲ ಬರುತ್ತೆ, ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ ಅಂತ. ಸೊ ಆ ರೀತಿ ಇದ್ದಾಗ ನಾವೇನು ಹೇಳ್ತೀವಿ ಅಂತಂದರೆ, ನಮ್ಮ ಜ್ಯೋತಿಷಾಸ್ತ್ರದಲ್ಲಿ ಒಳ್ಳೆ ಯೋಗಗಳಿದ್ದಾಗ ಖಂಡಿತ ಮಂತ್ರಕ್ಕೂ ಕೂಡ ಮಾವಿನಕಾಯಿ ಉದುರುತ್ತೆ. ಸೊ ಚಿನ್ನವನ್ನು ಖರೀದಿ ಮಾಡಲು ಒಳ್ಳೆಯ ಯೋಗಗಳು, ಈ ಮನಸ್ಥಿತಿ ಮತ್ತು ಈ ಗ್ರಹಗತಿಗಳು, ರಾಷ್ಟ್ರಾಧಿಪತಿ ಅನುಗ್ರಹ ಮತ್ತು ದ್ವಿತೀಯಾಧಿಪತಿಯ ಅನುಗ್ರಹ ತುಂಬ ಮುಖ್ಯವಾಗುತ್ತೆ. ಪ್ರಮುಖವಾಗಿ ನಾವು ನೋಡೋದಾದರೆ ನಮ್ಮ ಒಂದು ನಿಮ್ಮ ರಾಷ್ಟ್ರಾಧಿಪತಿ ಗ್ರಹ ಯಾರಾಗ್ತಾರೆ ಅಂದರೆ ಶುಕ್ರ ಗ್ರಹನೇ ಆಗ್ತಾರೆ, ಮತ್ತು ದ್ವಿತೀಯಾಧಿಪತಿ ಗ್ರಹ ಮಂಗಳ ಆಗ್ತಾರೆ. ಸೊ ಬಹುಮುಖ್ಯವಾಗಿ ಶುಕ್ರ ಗ್ರಹಕ್ಕೆ ಬಹಳ ಇಲ್ಲಿ ಪ್ರಾಮುಖ್ಯತೆ ನೀಡಲಾಗಿದೆ. ಈ ಒಂದು ತುಲಾರಾಶಿನೇ ಆಗಿರೋದ್ರಿಂದ ನಿಮಗೆ ತುಂಬ ಮುಖ್ಯವಾಗಿ ದ್ವಿತೀಯಾಧಿಪತಿ ಮಂಗಳ ಗ್ರಹ ಆಗ್ತಾರೆ. ಸೊ ಇಲ್ಲೇನಾಗುತ್ತೆ ಅಂದರೆ, ದ್ವಿತೀಯ ಅಂದರೆ ಧನ ಸಂಪತ್ತು ಅಂತ ಹೇಳ್ತೀವಿ. ಇಲ್ಲಿ ಗಮನಿಸಬೇಕಾಗಿರುವ ಅಂಶ ಏನಂತಂದರೆ, ಮಂಗಳ ಗ್ರಹಕ್ಕೆ ಅಧಿದೇವತೆ ಆಗಿರುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ,
ಮತ್ತು ರಾಶ್ಯಾಧಿಪತಿಗೆ ಅಧಿಪತಿಯಾಗಿರುವಂಥದ್ದು ಶುಕ್ರ ಗ್ರಹ ಆಗಿರುವಂಥದ್ದು. ಸೊ ಶುಕ್ರ ಗ್ರಹಕ್ಕೆ ಅಮ್ಮನವರ ಆರಾಧನೆ ಬಹುಮುಖ್ಯವಾಗಿರುವಂಥದ್ದು. ಅಮ್ಮನವರಂದ್ರೆ ಲಕ್ಷ್ಮೀ ಮಾತೆ ಆಗಿರ್ಬೋದು, ದುರ್ಗಾ ಮಾತೆ ಆಗಿರ್ಬೋದು, ಈ ರೀತಿ ಹೆಣ್ಣು ದೇವರ ಆರಾಧನೆ ಬಹುಮುಖ್ಯವಾಗುತ್ತೆ. ಮತ್ತು 2 ದೇವರುಗಳ ಆರಾಧನೆಯಿಂದ ಹೆಚ್ಚು ಚಿನ್ನವನ್ನು ಖರೀದಿ ಮಾಡುವಂಥ ಯೋಗ ನಿಮ್ಮಲ್ಲಿ ಬರುತ್ತೆ. ಜೊತೆಗೆ ಚಿನ್ನವನ್ನು ಖರೀದಿಸಲು ಒಂದು ದೃಢ ಸಂಕಲ್ಪ ತಾವು ಮಾಡಬೇಕು. ಚಿನ್ನದ ದರವನ್ನು ಪಕ್ಕಕ್ಕಿಟ್ಟು ಚಿನ್ನ ಖರೀದಿ ಮಾಡಲೇಬೇಕು ಅಂತ ಇವರು ರಾಶಿಯವರು ಸಂಕಲ್ಪ ಮಾಡ್ಕೊಳ್ಳುವಂಥದ್ದು ತುಂಬ ವಿಶೇಷ ಅಂತ ಹೇಳ್ತೀವಿ. ಸೊ ಈ ಒಂದು ಅಮ್ಮನವರ ಆರಾಧನೆ ಜೊತೆಗೆ ವಿಶೇಷವಾಗಿ ಮುತ್ತೈದೆಯರು, ಸುಮಂಗಲಿಯರು ಒಂದು ಶುಕ್ರವಾರಗಳಲ್ಲಿ, ಕಮ್ಮಿ ಅಂದರೂ 5 ಶುಕ್ರವಾರ ಒಂದು 5 ಮುತ್ತೈದೆಯರಿಗೆ ಮನೆಗೆ ಕರೆದು ಬಿಟ್ಟು ಬಟ್ಟೆ, ಹಣ್ಣು, ವಸ್ತ್ರ, ತಾಂಬೂಲ ಇತ್ಯಾದಿಯನ್ನು ನೀಡುವಂಥದ್ದು, ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುವಂಥದ್ದು. ಈ ರೀತಿ ಮಾಡಿಕೊಂಡ್ರೆ ಶುಕ್ರಗ್ರಹದ ಅನುಗ್ರಹ ಸಿಗುತ್ತೆ. ಮತ್ತೆ ಗುರು ಈ ಒಂದು ಮಂಗಳ ಗ್ರಹ ಅನುಗ್ರಹಕ್ಕೆ ಏನಂತ ಹೇಳ್ತೀವಿ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಸ್ವಾಮಿಯ ದರ್ಶನ ಮಾಡುವಂಥದ್ದು, ಅಭಿಷೇಕ ಮಾಡುವಂಥದ್ದು, ನೈವೇದ್ಯ ಮಾಡುವಂಥದ್ದು ಇತ್ಯಾದಿ ಸೇವೆಗಳನ್ನು ಮಾಡುವಂಥದ್ದು. ವಿಶೇಷವಾಗಿ ಸುಬ್ರಹ್ಮಣ್ಯಗೆ ಕೆಂಪು ವಸ್ತ್ರದಲ್ಲಿ 1-9 ಮಂಗಳವಾರ ಅಲ್ಲಿನ ಅರ್ಚಕರಿಗೆ ಈ ಒಂದು ದಾನ ಮಾಡುವಂಥದ್ದು. ಏನು ಒಂದು ಕೆಂಪು ವಸ್ತ್ರದಲ್ಲಿ ಆದಷ್ಟು ತೊಗರಿ ಬೇಳೆಯನ್ನು ಕಟ್ಟಿ ಅವರಿಗೆ ಅರ್ಚಕರಿಗೆ ದಾನ ಮಾಡುವಂಥದ್ದು. ಇದರಿಂದ ವಿಶೇಷವಾದ ಮಂಗಳನ ಫಲ ಕೂಡ ಸಿಗುತ್ತೆ. ಈ ರೀತಿ ಚಿನ್ನ ಖರೀದಿ ಮಾಡೋದಕ್ಕೆ ಶುಕ್ರ ಮಂಗಳನ ಅನುಗ್ರಹ ನಿಮಗೆ ತುಲಾರಾಶಿಯವರಿಗೆ ಖಂಡಿತ ಒಳ್ಳೆದನ್ನ ಮಾಡುತ್ತೆ ಅಂತ ತಿಳಿಸ್ಬೋದಮ್ಮ. ಗುರುಜಿ, ಇನ್ನು ಕೂಡ ಮುಂದುವರೆದು ನೋಡೋದಾದ್ರೆ ತುಲಾ ರಾಶಿಯವರಿಗೆ ಚಿನ್ನವನ್ನ ಕೊಳ್ಳೋದಕ್ಕೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಏನೆಲ್ಲ ಉಪಾಯಗಳು ಅಥವಾ ಮಾರ್ಗಗಳು ಇದೆ ಅಂತ ಹೇಳಿ. ನೋಡಿ, ನಾವು ಚರ್ಚಿಸಿದ ಹಾಗೆ ತುಲಾರಾಶಿಯವರ ವಿಚಾರದಲ್ಲಿ ಹಲವಾರು ವಿಚಾರಗಳನ್ನ ನಾವು ಚರ್ಚಿಸ್ತಾ ಹೋದ್ವಿ. ಒಳ್ಳೆ ಯೋಗಗಳು, ಒಳ್ಳೆ ಉಪಾಯಗಳು ಅಂತ ನೋಡೋದಾದ್ರೆ ಈ ಒಂದು ತುಲಾರಾಶಿಯವರಿಗೆ ಪ್ರತಿದಿನ ಸೂರ್ಯ ಅಸ್ತದ ನಂತರ ಅಥವಾ ಸೂರ್ಯ ಉದಯದ ಸಮಯದಲ್ಲಿ ಕೈಕಾಲು ಮುಖ ತೊಳೆದುಕೊಂಡು ನಿಮ್ಮ ಮನೆಯ ದೇವರ ಮನೆ ಮುಂದೆ ನಿಂತ್ಕೊಂಡು ಒಂದು ದೀಪ ಮಹಾಲಕ್ಷ್ಮಿ ಆರಾಧನೆ ಮಾಡಿದ್ರೆ ತುಂಬ ಶುಭವಾಗುತ್ತೆ. ಸೊ ನಿಮ್ಮ ಮನೆಯ ದೇವರ ಮನೆ ಮುಂದೆ ಒಂದು ರಂಗೋಲಿ ಹಾಕುವಂಥದ್ದು, ಒಂದು ತುಪ್ಪದ ದೀಪ ಅಂಟಿಸುವಂಥದ್ದು, ಅಥವಾ ಒಂದು ಸಿಂಗಲ್ ಆಗಿರುವಂಥ ಕಾಮಾಖ್ಯ ದೀಪ ಅಂಟಿಸುವಂಥದ್ದು, ಈ ರೀತಿ ಮಾಡಿದ್ರೆ ಒಳ್ಳೆಯದು. ಅಂಟಿಸ್ಬಿಟ್ಟು ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳುವಂಥದ್ದು. ಉದಾಹರಣೆಗೆ ಮಹಾಲಕ್ಷ್ಮಿ ಅಷ್ಟೋತ್ತರ: ನಮಸ್ತಸ್ಸೆ ಮಹಾಮಾಯೆ ಶ್ರೀ ಪೀಠೇಶ್ವರ ಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಅಂತ ಈ ಒಂದು ಅಷ್ಟೋತ್ತರದಲ್ಲಿ ಮೊದಲನೇ ಅಷ್ಟೋತ್ತರ ಹೇಳಿಬಿಟ್ಟು ಒಂದು ಪ್ರದಕ್ಷಿಣೆ ನಮಸ್ಕಾರ ಹಾಕುವಂಥದ್ದು. ಇದೇ ರೀತಿ 2ನೇ ಅಷ್ಟೋತ್ತರ ನಮಸ್ತಸ್ತೆ ಗರುಡಾಚಾರ್ಯ ಕೋಲಾಸುರ ಭಯಂಕರೆ ಸರ್ವ ಪಾಪಹರ ದೇವಿ ಮಹಾಲಕ್ಷ್ಮಿ ನಮೋಸ್ತುತಿ, ಇದು 2ನೇ ಅಷ್ಟೋತ್ತರ ಹೇಳಿ 2 ಪ್ರದಕ್ಷಿಣೆ ಮಾಡುವಂಥದ್ದು. ಈ ರೀತಿ 8 ಅಷ್ಟೋತ್ತರ ಹೇಳಿ 8 ಪ್ರದಕ್ಷಿಣೆಗಳು ಮಾಡಿಕೊಳ್ಳುವಂಥದ್ದು ಮಹಾಲಕ್ಷ್ಮಿ ಆರಾಧನೆಯಲ್ಲಿ ತುಂಬ ಮುಖ್ಯವಾಗಿರುವಂಥದ್ದು. ಈ ರೀತಿ ಮಾಡಿ ಇದು ನಿಮಗೆ ಅನುಕೂಲ ಆಗುತ್ತೆ. ಜೊತೆಯಲ್ಲಿ ನೀವು ಮಂಗಳ ಗ್ರಹ ಪರಿಹಾರವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರಗಳ ದರ್ಶನ, ಘಾಟಿ ಸುಬ್ರಹ್ಮಣ್ಯ ಆಗಿರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯವಾಗಿರ್ಬೋದು, ಅಥವಾ ಕಾಳಹಸ್ತೀಶ್ವರ ದೇವಸ್ಥಾನದ ದರ್ಶನದಿಂದ ಒಂದು ಚಿನ್ನವನ್ನು ಖರೀದಿಸುವಂಥ ಖಂಡಿತ ಯೋಗ ತುಲಾರಾಶಿಯವರಿಗೆ ಲಭ್ಯವಾಗುತ್ತೆ. ಇದರ ಜೊತೆಯಲ್ಲಿ ಒಂದು ಅದ್ಭುತವಾದ ಮಂತ್ರ ನಾನು ನಿಮಗೆ ತಿಳಿಸ್ತೀವಿ. ಆ ಮಂತ್ರದ ಹೆಸರು ಒಂದು ಸ್ವರ್ಣ ಆಕರ್ಷಣ ಭೈರವ ಮಂತ್ರ ಅಂತ. ಈ ಮಂತ್ರ ಒಂದು ತುಲಾರಾಶಿಯವರಿಗೆ ಪ್ರತಿನಿತ್ಯ 108 ಬಾರಿ ಜಪ ಮಾಡೋದ್ರಿಂದ ಸಹ ಕೂಡ ಅದ್ಭುತವಾಗಿರುವ ಚಿನ್ನ ಖರೀದಿಸುವಂಥ ಯೋಗ ಸಿಗುತ್ತೆ, ಖಂಡಿತವಾಗಿ ಲಭಿಸುತ್ತೆ. ಅದರಲ್ಲೂ ತಾವು ಇಲ್ಲಿ ಅಡ ಇಟ್ಟಿರುವಂಥ ಚಿನ್ನ ಕೂಡ ಮರಳಿ ಪಡೆಯಬಹುದು. ಈ ರೀತಿ ನೀವು ಮಾಡಿದ್ರೆ ಇದು ತುಂಬ ಒಳ್ಳೆಯದಂತ ಹೇಳ್ತೀವಿ. ಜೊತೆಗೆ ಆದಷ್ಟು ಸೂರ್ಯನ ಆರಾಧನೆ, ಯಾಕಂದರೆ ತುಲಾರಾಶಿಯವರಿಗೆ ಸೂರ್ಯ ಲಾಭಾಧಿಪತಿ, ಲಾಭ ಸ್ಥಾನ ಅಂತಂದರೆ ಹೌಸ್ ಆಫ್ ಗೇನ್ಸ್ ಅಂತ ಹೇಳ್ತೀವಿ. ಅವರಿಗೆ ಅನುಕೂಲತೆ ಆಗಬೇಕು ಅಂದರೆ ಸೂರ್ಯನಾರಾಯಣ ಆರಾಧನೆ ಹೇಗೆ ಅಂದರೆ ಬೆಳಗ್ಗೆ ಎದ್ದು ಸ್ನಾನ ಇತ್ಯಾದಿ ನಿತ್ಯ ಕ್ರಮಗಳಾದ ನಂತರ ಸೂರ್ಯನ ಕಡೆ ಮುಖ ಮಾಡಿಕೊಂಡು ಒಂದು ತಾಮ್ರದ ಬಿಂದಿಗೆ ಅಥವಾ ಒಂದು ತಾಮ್ರದ ಲೋಟದಲ್ಲಿ ಒಂದು ನೀರನ್ನು ತುಂಬಿಸಿ ಸೂರ್ಯನ ಕಡೆ ಮುಖ ಮಾಡಿಬಿಟ್ಟು ಉದಯಿಸುತ್ತಿರುವ ಸೂರ್ಯನ ನೋಡಿ ಈ ಮಂತ್ರವನ್ನು ಹೇಳುವಂಥದ್ದು. ಈ ರೀತಿ ಮಂತ್ರ ಬರುತ್ತೆ: ಓಂ ಭಾಸ್ಕರಾಯ ವಿದ್ಮಹೇ ದಿವಾಕಾರಾಯ ಧೀಮಹೇ ತನ್ನೋ ಆದಿತ್ಯ ಪ್ರಚೋದಯಾತ್, ಓಂ ಆದಿತ್ಯಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಬೇಕು. ಈ ರೀತಿ ಮಾಡಿದ್ರೆ ಸೂರ್ಯನ ಆರಾಧನೆ ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ಒಂದು ಮಹಾಲಕ್ಷ್ಮಿ ಆರಾಧನೆ, ಮಹಾಲಕ್ಷ್ಮಿ ಅಷ್ಟೋತ್ತರ ಮನೇಲಿ ಮಾಡ್ಕೊಳ್ಳುವಂಥದ್ದು, ಸೂರ್ಯನಾರಾಯಣನ ಆರಾಧನೆ ಅರ್ಘ್ಯ ಮೂಲಕ ಮಾಡೋದ್ರಿಂದ ಈ ರೀತಿ ಏನಾಗುತ್ತೆ, ಸೂರ್ಯ ಭಗವಾನರಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಬಹುಮುಖ್ಯವಾಗಿ ಚಿನ್ನ ನಿಮ್ಮ ಮನೆಗೆ ಬಂದು ಖಂಡಿತ ಸೇರುತ್ತೆ. ಗುರುಜಿ, ಇನ್ನು ನೀವು ಕೂಡ ತಿಳಿಸ್ಕೊಟ್ರಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತುಲಾರಾಶಿಯವರಿಗೆ ಏನೆಲ್ಲ ಉಪಾಯಗಳು ಅಥವಾ ಮಾರ್ಗೋಪಾಯಗಳನ್ನ ಮಾಡ್ಬೋದು ಅಂತ ಹೇಳಿ. ಇನ್ನು ಕೂಡ ಮುಂದುವರೆದು ನೋಡೋದಾದ್ರೆ ಯಾವೆಲ್ಲ ವಿಶೇಷ ಮಂತ್ರಗಳನ್ನ ತುಲಾರಾಶಿಯವರು ಜಪ ಮಾಡಬೇಕು ಅದನ್ನ ಕೂಡ ತಿಳಿಸ್ಕೊಡಿ. ಹಾಗೆ ಈ ಪರಿಹಾರ ಭಾಗವಾಗಿ ಏನಾದ್ರೂ ಪರಿಹಾರಗಳನ್ನ ತುಲಾರಾಶಿಯವರು ಮಾಡ್ಕೊಂಡಿದ್ದೆ ಆದ್ರೆ ಎಷ್ಟು ದಿನದ ಒಳಗಾಗಿ ಅವರು ಪ್ರತಿಫಲವನ್ನ ಅಥವಾ ಪರಿಹಾರವನ್ನ ನಿರೀಕ್ಷಿಸಬಹುದು ಅಂತ ಹೇಳಿ.
ಖಂಡಿತ ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಪ್ರತಿಯೊಬ್ಬರು ನಿರೀಕ್ಷೆ ಮಟ್ಟ ಏನಿರುತ್ತೆ ಅಂದ್ರೆ ಎಷ್ಟು ದಿನದಲ್ಲಿ ಫಲಗಳು ಬರುತ್ತೆ ಅನ್ನೋ ವಿಚಾರದಲ್ಲಿ ಬಹುಮುಖ್ಯವಾಗಿ ಎಲ್ಲರಿಗೂ ಒಂದು ಆಸೆ ಅಂತೂ ಖಂಡಿತ ಇರುತ್ತೆ. ನಾವು ಅವಾಗಲೇ ತಿಳಿಸ್ದಂಗೆ ಒಂದು ಚಿನ್ನ ಆಕರ್ಷಣೆ ಮಾಡಿಕೊಳ್ಳೋದಕ್ಕೆ, ಅಡಮಾನವಿಟ್ಟ ಚಿನ್ನ ಒಂದು ಬಿಡಿಸ್ಕೊಳ್ಳೋದಕ್ಕೆ ಸ್ವರ್ಣ ಆಕರ್ಷಣ ಭೈರವ ಮಂತ್ರ ಅಂತ ನಮ್ಮ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ. ಸೊ ಆ ಮಂತ್ರವನ್ನು ಹೇಳೋದ್ರಿಂದ ಏನಾಗುತ್ತೆ, ಅಡಮಾನವಿಟ್ಟಿರುವಂಥ ಚಿನ್ನ ಬಿಡಿಸುವಂಥದ್ದು, ಹೊಸ ಚಿನ್ನ ಖರೀದಿ ಮಾಡಲು ಈ ಒಂದು ತುಲಾರಾಶಿಯವರಿಗೆ ಅನುಕೂಲ ಆಗುವಂಥದ್ದು. ಈ ಮಂತ್ರವನ್ನು ತುಲಾರಾಶಿಯವರು ವಿಶೇಷವಾಗಿ ಯಾವ ದಿನ ಅಂತಂದರೆ ಮಂಗಳವಾರಗಳಾಗಿರ್ಬೋದು, ಶುಕ್ರವಾರಗಳಲ್ಲಾಗಿರ್ಬೋದು ಮತ್ತು ಅಷ್ಟಮಿ ದಿನಗಳಲ್ಲಿ, ಅದರಲ್ಲಿ ವಿಶೇಷವಾಗಿ ಶುಕ್ಲ ಪಕ್ಷದ ಅಷ್ಟಮಿ ದಿನಗಳಲ್ಲಿ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ ಸುಮಾರು 3 ರಿಂದ 4 ಗಂಟೆವರೆಗೂ, ಬೆಳಗ್ಗೆ ಕೆಲವರಿಗೆ ಎದ್ದೇಳಕ್ಕೆ ರೂಢಿ ಇಲ್ಲ, ಆಗೋದಿಲ್ಲ ಅನ್ನೋರು ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡುವಂಥದ್ದು ಒಂದು 21 ಬಾರಿ ಆಗಿರ್ಬೋದು, ಸಾಧ್ಯವಾದರೆ 108 ಬಾರಿ ಈ ಮಂತ್ರ ಜಪ ಮಾಡಿ ಸ್ವರ್ಣ ಆಕರ್ಷಣ ಭೈರವ ಮಂತ್ರ ಈ ರೀತಿ ಬರುತ್ತೆ. ಓಂ ಭೈರವಾಯ ವಿದ್ಮಹಿ ಹರಿಹರಾಯ ಬ್ರಹ್ಮಾತ್ಮಾಯ ಧೀಮಹಿ ತನ್ನೋ ಸ್ವರ್ಣ ಆಕರ್ಷಣ ಭೈರವ ಪ್ರಚೋದಯಾತ್. ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ. ಓಂ ಭೈರವಾಯ ವಿದ್ಮಹೇ ಹರಿಹರ ಬ್ರಹ್ಮಾತ್ಮಾಯ ಧೀಮಹಿ ತನ್ನೋ ಸ್ವರ್ಣ ಆಕರ್ಷಣ ಭೈರವ ಪ್ರಚೋದಯಾತ್. ಈ ರೀತಿ ಮಂತ್ರದ ಉಚ್ಚಾರಣೆ ಬರುತ್ತೆ. ಇದನ್ನು 21 ಬಾರಿ ಅಥವಾ 108 ಬಾರಿ ಜಪ ಮಾಡುವಂಥದ್ದು. ಈ ಸ್ವರ್ಣ ಆಕರ್ಷಣ ಭೈರವ ಮಂತ್ರವು ಒಂದು ಶಿವನ ಅವತಾರವಾದ ಶ್ರೀ ಸ್ವರ್ಣ ಆಕರ್ಷಣ ಭೈರವನಿಗೆ ಸಮರ್ಪಿತವಾಗಿರುವಂಥ ಮಂತ್ರವಾಗಿದೆ. ಸ್ವರ್ಣ ಆಕರ್ಷಣ ಭೈರವನ ಒಂದು ಮಹಿಮೆಯನ್ನು ದೇವಿ ಮಹಾತ್ಮೆಯಲ್ಲಿ ಉಲ್ಲೇಖಿಸಲಾಗಿದೆ ಎಂದು ನಮ್ಮ ವೈದಿಕ ಗ್ರಂಥಗಳಲ್ಲಿ ತಿಳಿಸಲಾಗಿದೆ. ಮತ್ತು ಈ ಒಂದು ರಾಶಿಯವರಿಗೆ, ವಿಶೇಷವಾಗಿ ನಿಮ್ಮ ತುಲಾ ರಾಶಿಯವರು ಹೆಚ್ಚಿನದಾಗಿ ಆರ್ಥಿಕ ಸಂಕಷ್ಟದಿಂದ ಬಳಲುತ್ತಿದ್ದರೆ ಮತ್ತು ಸ್ವರ್ಣ ಆಕರ್ಷಣ ಭೈರವ ಗಾಯತ್ರಿ ಮಂತ್ರದ ಪಠಣೆಯೊಂದಿಗೆ ಪ್ರತಿದಿನ ಅತ್ಯಂತ ಭಕ್ತಿಯಿಂದ ಈ ಮಂತ್ರವನ್ನು ಮಾಡಿದ್ರೆ ಏನಾಗುತ್ತೆ, ಈ ಮಂತ್ರ ನಿರಂತರವಾಗಿ ಪಠಿಸಿದಾಗ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರ ಆಗುವಂಥದ್ದು, ಸಂತೋಷ ಸಮೃದ್ಧಿ ನೆಲೆಸುವಂಥದ್ದು, ಅದರ ಜೊತೆಯಲ್ಲಿ ಉತ್ತಮ ಆರೋಗ್ಯ, ಎಲ್ಲ ರೀತಿಯ ನಕಾರಾತ್ಮಕಗಳ ವಿಚಾರದಿಂದ ರಕ್ಷಣೆ ಸಿಗುತ್ತೆ ಮತ್ತು ಯಶಸ್ವಿ ಜೀವನಕ್ಕೆ ಒಂದು ದಾರಿ ಮಾಡಿಕೊಡುವಂಥದ್ದು. ಅಂದರೆ ಮಾಡುವಂಥ ಮಂತ್ರದಲ್ಲಿ ಚಿನ್ನ ಖರೀದಿಸುವಂಥ ಯೋಗ ಮತ್ತು ಅಡಮಾನ ಇಟ್ಟಿರುವಂಥ ಚಿನ್ನ ಬಿಡಿಸೋ ಯೋಗ, ಅದರ ಜೊತೆಗೆ ಧನ ಧಾನ್ಯ ಸಂಪತ್ತು ಮತ್ತು ಕಷ್ಟಗಳ ನಿವಾರಣೆ ಆಗುವಂಥ ಮಂತ್ರಕ್ಕೆ ಈ ಮಂತ್ರಕ್ಕೆ ಖಂಡಿತ ಶಕ್ತಿ ಇರುವಂಥದ್ದು. ಇದು ಸುಮ್ಮನೆ ನಾವು ಟಿವಿಯಲ್ಲಿ ಅಥವಾ ಇದರಲ್ಲಿ ಕೂತ್ಕೊಂಡು ಹೇಳ್ತಾ ಇಲ್ಲ, ಇದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ಇದರಿಂದ ರಿಸಲ್ಟ್ ಬಂದು ತುಲಾರಾಶಿಯವರ ಒಂದು ಫೀಡ್ಬ್ಯಾಕ್ನ ತೊಗೊಂಡು ಹೇಳ್ತಾ ಇದ್ದೀವಿ. ಇದನ್ನು ಖಂಡಿತ ಮಾಡಿ, ಹಾಗೇ ಆಗುತ್ತೆ. ಅದರ ನಂತರ ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದು ನಿಮಗೆ ಹೇಗೆ ಚಿನ್ನ ಬಂದು ಸೇರ್ತು ಅಂತ. ನಾನು ಕಾನ್ಫಿಡೆಂಟ್ಲಿ ಈ ಒಂದು ವಾಹಿನಿ ಮೂಲಕ ತಿಳಿಸ್ತಾ ಇದ್ದೀನಮ್ಮ. ಗುರುಜಿ, ಇನ್ನು ನೀವು ಹೇಳಿದ್ರಿ ಪರಿಹಾರವನ್ನ ಯಾವ ಸಮಯದಲ್ಲಿ ಮಾಡಬೇಕು ಅಂತ ಹೇಳಿ, ಅದು ಎಷ್ಟು ತಿಂಗಳುಗಳ ಕಾಲ ಮಾಡಬೇಕು ಅಂತ ಹೇಳಿ. ನೋಡಿ, ನಾವು ಅವಾಗಲೇ ಹೇಳಿದ್ವಿ ಮಂಗಳವಾರ, ಶುಕ್ರವಾರ ಮತ್ತು ಅಷ್ಟಮಿ ದಿನಗಳಲ್ಲಿ, ಶುಕ್ಲ ಅಷ್ಟಮಿ ದಿನಗಳಲ್ಲಿ ಇದನ್ನು 3 ತಿಂಗಳುಗಳ ಕಾಲ ಮಾಡುವಂಥದ್ದು. ಒಂದು ತಿಂಗಳಲ್ಲಿ ಇವರಿಗೆ ಸಿಗುವಂಥದ್ದು 4 ರಿಂದ 5 ದಿನ ಈ ರೀತಿ ದಿನಗಳು ಸಿಗುತ್ತೆ. ಇದನ್ನು 3 ತಿಂಗಳು 90 ದಿನಕ್ಕೆ ಸಂಬಂಧಿತವಾಗಿ ಮಾಡಿದ್ರೆ 4ನೇ ತಿಂಗಳಲ್ಲಿ ಇವರಿಗೆ ಖಂಡಿತ ತುಲಾರಾಶಿಯವರಿಗೆ ಅದರ ಒಂದು ಫಲ ಸಿಗುವಂಥದ್ದು. ಓಕೆ ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದು ನಮ್ಮ ವೀಕ್ಷಕರಿಗೆ, ತುಲಾರಾಶಿಯವರಿಗೆ ಕೂಡ ಏನು ಒಂದು ಚಿನ್ನದ ರಹಸ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅವರು ಚಿನ್ನವನ್ನ ಕೊಳ್ಳೋದಕ್ಕೆ ಅಥವಾ ಅಡವಿಟ್ಟಿರುವಂತಹ ಚಿನ್ನವನ್ನ ಅವರು ಹೇಗೆ ಬಿಡಿಸ್ಕೊಳ್ಬೇಕು, ಹೀಗೆ ಅನೇಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರ್ತಕ್ಕಂಥ ಮಾರ್ಗಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ನಮಗೆ ಬಂದಿರತಕ್ಕಂಥ ಪ್ರಶ್ನೆಗಳಿಗೆ ಕೂಡ ನೀವು ಉತ್ತರವನ್ನ ನೀಡಿದ್ದೀರಾ. ಹಾಗೆ ಈ ದಿನದ ಒಂದು ದಿನ ಭವಿಷ್ಯವನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಗುರುಜಿ, ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತುಲಾ ರಾಶಿಯವರು ಯಾರೆಲ್ಲ ಇವತ್ತಿನ ಸಂಚಿಕೆಯನ್ನ ನೋಡಿದ್ದೀರಾ, ಚಿನ್ನವನ್ನ ಕೊಂಡ್ಕೊಳ್ಳೋದಕ್ಕೆ ನಿಮ್ಗೂ ಸಹ ಆಸೆ ಇರುತ್ತೆ, ಅದರಲ್ಲೂ ಕೂಡ ತುಲಾ ರಾಶಿಯವರಿಗೆ ಚಿನ್ನದ ಮೇಲೆ ಸಾಕಷ್ಟು ಆಸೆ ಇರುತ್ತೆ ಅಂತ ಹೇಳಿ ಗುರೂಜಿಗಳು ಸಹ ತಿಳಿಸಿದ್ದಾರೆ. ಹಾಗಾಗಿ ಈ ಒಂದು ಮಾರ್ಗಗಳನ್ನ ನೀವು ಕೂಡ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ತಿಳಿಸ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ. Thank you.